ಕ್ಲೋಸ್ ಯುವರ್ ಐಸ್. ಶರೀರದ ಎಲ್ಲ ಭಾರವನ್ನು ಕೂಡ ಇಲ್ಲ ನೆಲದಲ್ಲಿ. ಶರೀರದಲ್ಲಿ ಯಾವ ಒತ್ತಡವೂ ಬೇಡ. ರಿಲ್ಯಾಕ್ಸ್ ಅವರ್ ಬಾಡಿ. ತಲೆಯ ಮೇಲ್ಭಾಗದಿಂದ ಪಾದಗಳವರೆಗೆ, ಭುಜಗಳಿಂದ ಕೈಗಳವರೆಗೆ ಎಲ್ಲ ಶರೀರ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಉಚ್ಛ್ವಾಸ ನಿಶ್ವಾಸ, ಶ್ವಾಸವನ್ನು ಗಮನಿಸೋಣ. ನಾವು ಮಾಡುವುದೇನೆಲ್ಲ ತನ್ನಷ್ಟಕ್ಕೆ ಉಚ್ಛ್ವಾಸ ನಿಶ್ವಾಸ. ಏನಾದರೂ ಬಂದರೆ ಆ ಆಲೋಚನೆ ಹಾಗೆ ಬಂದು ಹಾಗೆ ಹೋಗಿ ನಾವು ಅದು ಇಲ್ಲದೆ ಹೋಗುದಂತೆ. ನಮ್ಮ ಸುರೇಂದ್ರ ಕುಮಾರ್ ಭಗವಾನ್ ಸತ್ಯಮೂರ್ತಿ ಗುರು ಶನೇಶ್ವರ ಸ್ವಾಮಿ ಸನ್ನಿಧಾನದಿಂದ ಪರಮಾತ್ಮ ಅನುಗ್ರಹ ಅವರಿಗೆ ದೊರೀಲಿ. ಇನ್ನೂ ಇದಕ್ಕಿನ್ನೂ ಒಂದು ಉತ್ತೇಜನ ಹೆಚ್ಚು ಶಕ್ತಿ ಕೊಡಲಿ. ಬರೋ ವರ್ಷ ಅಲ್ಲ, ನಾಳೆಯಿಂದಲೇ ಅವರು ಇದ್ರ ಬಗ್ಗೆ ಒಳ್ಳೆ ನಿರ್ಧಾರ ತಗೊಂಡು ಈ ಕೆಂಪಣ್ಣಪ್ಪಾಜಿಯ ಸಹಕಾರ ಸದಾ ಇರುತ್ತೆ. ಇಲ್ಲಿ ನೆಲೆಸಿರ್ತಕ್ಕಂತಹ 330 ಕೋಟಿ ದೇವತೆಗಳು ಇವರಿಗೆ ಆಶೀರ್ವಾದ ಮಾಡಿ ಇದನ್ನು ಬೆಳೆಸಿ ಇವ್ರ ಸಂಸ್ಥೆಗೆ ದೊಡ್ಡದಾಗಲಿ. ಅವರಿಗೂ ಅಷ್ಟೇನೆ ಆ ಪರಮಾತ್ಮ ಇಲ್ಲಿ ನೆಲೆಸಿರ್ತಕ್ಕಂಥ ಭಗವಾನ್ ಸತ್ಯಮೂರ್ತಿ ಗುರು ಶನೀಶ್ವರ ಸ್ವಾಮಿ ಸನ್ನಿಧಾನದಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ದೇವತೆಗಳೆಲ್ಲ ಇವರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಭೋಗಭಾಗ್ಯ ಆಮೇಲೆ ಅವ್ರು ಕೊಡ್ಲಿ ಬಿಡ್ಲಿ ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಸದಾ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಅವನ್ ಕೊಡೋದನ್ನ ನಾವು ಕೇಳಬಾರದು. ಅವನ್ ಕೊಡೋನು ತಾನಾಗೆ ಬಲಗೈಲಿ ಕೊಡ್ತಾ ಇರ್ತಾನೆ. ಯಾವಾಗ ನಮ್ಮಲ್ಲಿ ಆ ಮನಸ್ಸಿಲ್ವೋ ಬಲಗೈಲಿ ಕೊಟ್ಟಿದ್ದಾನೆ ಎಡಗೈಲಿ ತಗೊಳ್ತಾನೆ. ಗುರುಗಳಂದ್ರೆ ಒಂದೇ ಒಂದು ಅರ್ಥ ಹೇಳ್ತೀನಿ. ಗುರುಗಳಂದ್ರೆ ಇಬ್ಬರು ಗುರುಗಳಿದ್ದಾರೆ. ಪರಮಾತ್ಮ
ಒಳ್ಳೆ ಆರೋಗ್ಯ ಕೊಟ್ಟು ಈ ಸೇವೆನ ಇನ್ನೂ ಚಲೋ ಮಾಡಲಿ ಅಂತ ಆಶೀರ್ವಾದ ಆ ಪರಮಾತ್ಮ ಆಶೀರ್ವಾದ ನಿಮಗೆ ಸಿಗಲಿ. ಅದು ಪರಮಾತ್ಮ ಯಾಕೆ ಹುಡ್ಕೊಂಬಂದ್ರ ನನಗೆ ಗೊತ್ತಿಲ್ಲ. ಅವ್ರು ಬಂದ ತಕ್ಷಣ ನಾನು ಕರೆದು ನನ್ನ ಎದುರುಗಡೆ ಕೂರಿಸ್ಕೊಂಡೆ, ಅಮ್ಮ ನೀವು ಯಾರು ಅಂತ. ತಗೊಳ್ಳಿ ಪಜಿ ಇದು. ಪರಮಾತ್ಮ ಒಳ್ಳೆ ಆರೋಗ್ಯ, ನಿಮ್ಮ ಬಾಡಿಗೆ ಮನೆ ಇನ್ನೂ ದೊಡ್ಡದಾಗಲಿ. ಇಲ್ಲ, ಅದ್ರ ಚಿಂತೆ ನನಗಿಲ್ಲ. ನನಗೆ ಬರೀ ಧ್ಯಾನ ಪ್ರಚಾರ, ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ತಿಗೆ ನಾನು ಕೆಲಸ ಮಾಡ್ಬೇಕಷ್ಟೇ. ನನ್ನ ಅದೇ ಬಗ್ಗೆ ದೇವ್ರು ನೋಡ್ಕೊತಾರೆ. ಅಷ್ಟೇ. ಅಯ್ಯೋ ಅದು ನಾವು ಬರೋವಾಗ ತಂದಿಲ್ಲ, ಬಿಟ್ಟಿರ್ತೀನಿ. ಪರಮಾತ್ಮ ಒಳ್ಳೆ ಆಯ್ತು ಹೋಗ್ಲಿ. ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ತಂದೆ ತಾಯಿ ತರ ನಾನು ಇಷ್ಟು ನೀವು ಮಾತಾಡ್ತಿದ್ದೀರ, ಸಾಕ್ಷಾತ್ ಪತ್ರಿ ಸಾರೇ ನಿಮ್ ಜೊತೆ ಮಾತಾಡ್ಬೇಕಾಗಿ. ಏನೋ ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಅದನ್ನ ಟ್ರೀಟ್ಮೆಂಟ್ ಮಾಡಿ. ಅವ್ನ ಆಜ್ಞೆ ಆಯ್ತು, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಮ ನಿಮ್ಮ ಬನ್ನಿ ಎಲ್ಲರಿಗೆ, ನಿಮ್ಮ ಟೀಮ್ಗೆ ಅಪ್ಪಾಜಿ ಅವರು ಯಾರಾದರೂ ಎಲ್ಲರಿಗೂ ಪರಮಾತ್ಮನಿಗೆ ನಿಮ್ಮ ನಿಮ್ಮ ಆತ್ಮಗಳಿಗೆ ಸಂಬಂಧಪಟ್ಟಂತ ಎಲ್ಲರೂ ಇಟ್ಕೊಳ್ಳಿ, ಎಲ್ಲರೂ ಕೈ ಇರ್ಲಿ, ಎಲ್ಲರೂ ಇಟ್ಕೊಳ್ಳಿ. ಆಯ್ತು. ಒಳಗಡೆ ರೆಡಿ ಆಗ್ತಾ ಇದೆಯಾ? ಆಯ್ತು, ಆಗ್ತಾ ಇದೆ. ಮಹಾಮಂಗಳಾರತಿ ಮಾಡೋದು ಇಲ್ಲಿ ಇವರಿಗೆ ಹಾಲನ್ನು ತೋರಿಸ್ಬಿಟ್ಟು ಬರ್ತೀನಿ. ಆಗ್ಬೋದು. ಬೇಗ